ನಮಸ್ಕಾರ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಎಲೆಕ್ಟ್ರಿಕಲ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲ್ ಅಲ್ಲಿ ಎಲೆಕ್ಟ್ರಿಕಲ್ ಮತ್ತು ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ರಿಲೇಟೆಡ್ ಎಲ್ಲಾ ವಿಡಿಯೋಸ್ನು ಇಂಗ್ಲಿಷ್, ಹಿಂದಿ ಮತ್ತು ಕನ್ನಡದಲ್ಲಿ ಲಭ್ಯ ಇರುತ್ತದೆ. ಸೊ ತಮಗೆ ಯಾವ ವಿಡಿಯೋ ಬೇಕು ಅದನ್ನ ಯಾವುದೇ ಲ್ಯಾಂಗ್ವೇಜ್ ಅಲ್ಲೂ ತಾವು ನೋಡ್ಕೊಳ್ಬಹುದು. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್. ನಾನೀಗ ನಿಮ್ಮ ಸ್ಲೈಡಲ್ಲಿ ಕಾಣ್ತಾ ಇರೋದು ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಫ್ರಂಟ್ ಡೋರ್ ವಿಡಿಯೋ. ಸೊ ಇದರಲ್ಲಿ ಇಲ್ಲಿ ನೋಡಿ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ 3 KVA 415/240 ವೋಲ್ಟೇಜ್ ಅಂತ ಬರ್ತಿದೆ. ಸೊ 415/240 ವೋಲ್ಟೇಜ್ ಅಂದರೆ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಪ್ರೈಮರಿ ಸೈಡ್ 415 ವೋಲ್ಟೇಜ್ ತಗೊಳುತ್ತೆ. ಆಮೇಲೆ ಸೆಕೆಂಡರಿ ಸೈಡ್ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಔಟ್ಪುಟ್ ಏನಿದೆ ಅದು 240 ವೋಲ್ಟೇಜ್ ಕೊಡುತ್ತೆ. ಸೊ 3 KVA ಅಂದರೆ 3000 ವೋಲ್ಟ್ ಆಂಪಿಯರ್ ಅಂತ ಅರ್ಥ. ಸೊ 3000 ವೋಲ್ಟ್ ಆಂಪಿಯರ್ ಅಂದರೆ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಎಷ್ಟು ಲೋಡ್ ತಡೆಯುತ್ತೆ, ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಎಷ್ಟು ಇಕ್ವಿಪ್ಮೆಂಟ್ಸ್ ಕನೆಕ್ಟ್ ಮಾಡುವುದು ಅಂದರೆ ಸೊ 3000 ವೋಲ್ಟ್ ಆಂಪಿಯರ್ ತನಕ ಲೋಡ್ನ ನೀವು ಕನೆಕ್ಟ್ ಮಾಡ್ಬೋದು. ಆಮೇಲೆ ನೀವು ಇಲ್ಲಿ 2 ಲ್ಯಾಂಪ್ ನೋಡ್ತಾ ಇದ್ದೀರಾ. ಈ ಲ್ಯಾಂಪ್ ಬಂದ್ಬಿಟ್ಟು ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಆನ್ ಲ್ಯಾಂಪ್. ಇದು ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಆನ್ ಆದಾಗ ಈ ಲ್ಯಾಂಪ್ ಆನ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು 240 ವೋಲ್ಟ್ AC ಅವೈಲೇಬಲ್ ಲ್ಯಾಂಪ್. ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ 240 ವೋಲ್ಟ್ AC ಯಾವಾಗ ಬರುತ್ತಲ್ಲ ಈ ಲ್ಯಾಂಪ್ ಅವಾಗ ಆನ್ ಆಗುತ್ತೆ. ಇದು ಬಂದ್ಬಿಟ್ಟು ಸ್ವಿಚ್ ಫ್ಯೂಸ್ ಯೂನಿಟ್ ಹ್ಯಾಂಡಲ್. ಇಲ್ಲಿ ಬರ್ದಿ ನೋಡಿ ಸ್ವಿಚ್ ಫ್ಯೂಸ್ ಯೂನಿಟ್ ಹ್ಯಾಂಡಲ್. ಸೊ ಈ ಹ್ಯಾಂಡಲ್ ಏನಾಗುತ್ತೆ, ಈ ಹ್ಯಾಂಡಲ್ ಯಾವಾಗ ಅಪ್ಪರ್ ಡೈರೆಕ್ಷನ್ ಇರುತ್ತಲ್ಲ ಸೊ ಅವಾಗ ಈ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಆನ್ ಆಗಿದೆ, ಇವೆರಡು ಲ್ಯಾಂಪ್ ಆನ್ ಇರುತ್ತೆ. ಯಾವಾಗ ಈ ಹ್ಯಾಂಡಲ್ನ ರೊಟೇಟ್ ಮಾಡ್ತೀವಲ್ಲ, ಈ ಕಡೆ ರೊಟೇಟ್ ಮಾಡ್ತೀವಲ್ಲ, ಸೊ ಅವಾಗ ಈ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಆಫ್ ಆಗಿದೆ, ಇವೆರಡು ಲ್ಯಾಂಪ್ ಆಫ್ ಆಗುತ್ತೆ. ಈಗ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಒಳಗಡೆ ಯಾವ ಥರ ಇರುತ್ತೆ ಅಂತ ನಾವು ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಡೋರ್ ನೋಡಿದ್ವಿ. ಆ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಡೋರ್ ಓಪನ್ ಮಾಡಿದ ಮೇಲೆ ಸೊ ನಮ್ಗೆ ಏನೇನು ಕಾಣುತ್ತಂತ ಇಲ್ಲಿ ನೋಡ್ಬಂದ್ವಿ. ಇನ್ಕಮಿಂಗ್ ಪವರ್ ಫ್ಯೂಸಸ್ ಅಂತ ಬರ್ತದೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಇನ್ಕಮಿಂಗ್ ಪವರ್ ಫ್ಯೂಸಸ್. ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಸರಿ ಕಾಂಟ್ಯಾಕ್ಟರ್. ಆಕ್ಸರಿ ಕಾಂಟ್ಯಾಕ್ಟರ್ ಅಂದರೆ ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ ಈ ಏರಿಯಾ, ಸೊ ಈ ಮಾಡೆಲ್ ಇದು ಆಕ್ಸರಿ ಕಾಂಟ್ಯಾಕ್ಟರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಷನ್ MCBs ಅಂತ ಇಲ್ಲಿ ಕಾಣ್ತಾ ಇದೆ ನೋಡಿ. ಎಲ್ಲ MCBs ಇವೆಲ್ಲ ನಾವು 240 ವೋಲ್ಟ್ ಏನು ಬರುತ್ತಲ್ಲ ಕಂಟ್ರೋಲ್ ಟ್ರಾನ್ಸ್ಫಾರ್ಮರಿಂದ ಅದು ಡಿಸ್ಟ್ರಿಬ್ಯೂಷನ್ MCBs. ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಟರ್ಮಿನಲ್ ಬಾಕ್ಸ್ 2 ನಂಬರ್ಸ್ ಅಂತ ಬರ್ತದೆ. ಸೊ ಡಿಸ್ಟ್ರಿಬ್ಯೂಷನ್ ಟರ್ಮಿನಲ್ ಬಾಕ್ಸ್ ಅಂದರೆ ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ. ಸೊ ಇದು ಡಿಸ್ಟ್ರಿಬ್ಯೂಷನ್ ಟರ್ಮಿನಲ್ ಬಾಕ್ಸ್, ಇಲ್ಲಿರೋದು ಮತ್ತು ಇಲ್ಲಿರೋದು ಇವೆರಡು ಡಿಸ್ಟ್ರಿಬ್ಯೂಷನ್ ಟರ್ಮಿನಲ್ ಬಾಕ್ಸ್. ಸ್ವಿಚ್ ಗೇರ್ ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂದರೆ MCBಯಿಂದ ಇಲ್ಲಿಗೆ ಬಂದು ಇಲ್ಲಿಂದ ಸ್ವಿಚ್ ಗೇರ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಅದಾದ ತಕ್ಷಣ ಕಂಟ್ರೋಲ್ ಫ್ಯೂಸು. ಕಂಟ್ರೋಲ್ ಫ್ಯೂಸ್ ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಫ್ಯೂಸು, ಇದು ಕಂಟ್ರೋಲ್ ಫ್ಯೂಸು. ನೆಕ್ಸ್ಟ್ ಬಂದುಬಿಟ್ಟು ನ್ಯೂಟ್ರಲ್ ಲಿಂಕು. ಈ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಪಕ್ಕ ಇದೆಯಲ್ಲ ನ್ಯೂಟ್ರಲ್ ಲಿಂಕು, ಇದು ಬಂದುಬಿಟ್ಟು ಡಿಸ್ಕನೆಕ್ಟೆಡ್ ಟೈಪ್, ಅಂದರೆ ಯಾವಾಗ ಬೇಕೋ ಡಿಸ್ಕನೆಕ್ಟ್ ಮಾಡ್ಕೋಬೋದು. ಸೊ ಅದರ ಡಿಸ್ಕನೆಕ್ಟೆಡ್ ನ್ಯೂಟ್ರಲ್ ಲಿಂಕು. ಇದು ಲಾಸ್ಟ್ ಬಂದುಬಿಟ್ಟು ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್. ಇಲ್ಲಿದೆಯಲ್ಲ ಇದು ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್. ಸೊ ಈ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ನಾವು ಝೂಮ್ ಮಾಡೋಣ. ಝೂಮ್ ಮಾಡಿಬಿಟ್ಟು ಈ ಕಂಟ್ರೋಲ್ ಟ್ರಾನ್ಸ್ಫಾರ್ಮರಲ್ಲಿ ಯಾವ ಥರ 440 ವೋಲ್ಟ್ ಅಪ್ಲೈ ಮಾಡ್ತೀವಿ ಮತ್ತು ಸೆಕೆಂಡರಿ ವೋಲ್ಟೇಜ್ ಯಾವ ಥರ ಬರುತ್ತೆ ಅದನ್ನು ಈಗ ನೋಡೋಣ. ಈಗ ನಾವು ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಏನು ನೋಡಿದ್ವಲ್ಲ ಆ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಝೂಮ್ ಮಾಡ್ತೀವಿ. ಸೊ ಝೂಮ್ ಮಾಡಿದ ತಕ್ಷಣ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಈಗ ಕಾಣುತ್ತೆ. ಸೊ ಪ್ರೈಮರಿ ಟರ್ಮಿನಲ್ಸ್ 415 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಟರ್ಮಿನಲ್ ಕಾಣ್ತಿದೆಯಲ್ಲ ಎರಡು ಬಂದ್ಬಿಟ್ಟು ಪ್ರೈಮರಿ ಟರ್ಮಿನಲ್ಸ್. ಇಲ್ಲಿ 415 ವೋಲ್ಟ್ AC ಅಪ್ಲೈ ಮಾಡ್ತೀವಿ. ಇಲ್ಲಿ ಬಂದ್ಬಿಟ್ಟು ಸೆಕೆಂಡರಿ ಟರ್ಮಿನಲ್ಸ್ 240 ವೋಲ್ಟ್ AC. ಅಂದರೆ ಈ ಕಡೆ ಏನು ಕಾಣ್ತಿದೆ ಇಲ್ಲಿ 2 ಟರ್ಮಿನಲ್, ಇದು ಸೆಕೆಂಡರಿ ಟರ್ಮಿನಲ್ಸ್. ಇಲ್ಲಿ 240 ವೋಲ್ಟ್ AC ಔಟ್ಪುಟ್ ಬರುತ್ತೆ. ಇಲ್ಲಿಂದ ನಾವು MCB ಲ್ಯಾಂಪ್ಸು ಏನಿದೆಯಲ್ಲ ಇಲ್ಲಿಂದ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈ ಚಾನಲ್ನ ನೀವು ಲೈಕ್ ಆಗ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಪ್ರೋತ್ಸಾಹಿಸಿ. ಇದರ ಕಂಟ್ರೋಲ್ ಸರ್ಕ್ಯೂಟ್ ಯಾವ ಥರ ಡ್ರೈವ್ ಮಾಡ್ತಾರೆ ಅದನ್ನು ನಾವು ನೆಕ್ಸ್ಟ್ ಈಗ ನೋಡೋಣ. ಫ್ರೆಂಡ್ಸ್ ಈಗ ನಾವು ಕಲಿಯೋಣ. ಸೊ ಕಂಟ್ರೋಲ್ ಸರ್ಕ್ಯೂಟ್, ಈ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಕಂಟ್ರೋಲ್ ಸರ್ಕ್ಯೂಟ್ ಯಾವ ಥರ ಡ್ರಾವಿಂಗ್ ಮಾಡಬೇಕಂತ ಇದ್ರ ಬಗ್ಗೆ ಕಲಿಯೋಣ. ಸೊ ನಮಗೆ ಆಲ್ರೆಡಿ ಸ್ವಿಚ್ ಗೇರಲ್ಲಿ 3 ಫೇಸ್ ಇರುತ್ತೆ, R ಫೇಸು, Y ಫೇಸು ಮತ್ತು B ಫೇಸು. 3 ಫೇಸ್ ಇರುತ್ತೆ. ಈ 3 ಫೇಸಿಂದ ನಾವು 2 ಫೇಸ್ನ ಎಕ್ಸ್ಟೆಂಡ್ ಮಾಡೋಣ. ಇಲ್ಲಿ 2 ಫೇಸ್ನ ಎಕ್ಸ್ಟೆಂಡ್ ಮಾಡಿದ್ವಿ ನೋಡಿ. R ಫೇಸ್ನ ಎಕ್ಸ್ಟೆಂಡ್ ಮಾಡಿದ್ವಿ ಫ್ಯೂಸ್ 1 ಟರ್ಮಿನಲ್ವರೆಗೂ, Y ಫೇಸ್ನ ಎಕ್ಸ್ಟೆಂಡ್ ಮಾಡಿದ್ವಿ ಫ್ಯೂಸ್ 2 ಟರ್ಮಿನಲ್ವರೆಗೂ. ಈ 2 ಫ್ಯೂಸ್ ಹಾಕಿದ್ವಿ. ಅದರಿಂದ ನಮಗೆ ಈ 440 ವೋಲ್ಟ್ಸ್ ಇಲ್ಲೇನಿದೆಲ್ಲ ಎಕ್ಸ್ಟೆಂಡ್ ಆಗಿಬಿಟ್ಟು ಇಲ್ಲಿ 440 ವೋಲ್ಟ್ AC ಸಪ್ಲೈ ಇರುತ್ತೆ. ಸೊ ಇಲ್ಲಿಂದ ನಾವು ಎಕ್ಸ್ಟೆಂಡ್ ಮಾಡೋಣ ಇದನ್ನು 440 ವೋಲ್ಟ್ AC ಇಲ್ಲಿಂದ ತೊಗೊಂಡು ಬಂದು ಇದು ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ 415/230 ವೋಲ್ಟ್ AC 3 KVA ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಇಲ್ಲಿದೆ. ಸೊ ಇಲ್ಲಿಂದ ಏನು ಮಾಡ್ತೀನಿ ನಾನು ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಈ ಫ್ಯೂಸ್ ಟರ್ಮಿನಲಿಂದ ಕನೆಕ್ಟ್ ಮಾಡಿ 440 ವೋಲ್ಟ್ AC ಟರ್ಮಿನಲ್ಗೆ ಒಂದು ಕೊಟ್ಟಿದ್ದೀನಿ. ಆಮೇಲೆ ಎಲ್ಲೋ ಫೇಸಿಂದ ಕನೆಕ್ಟ್ ಮಾಡಿ 0 ವೋಲ್ಟ್ AC ಕೊಟ್ಟಿದ್ದೀನಿ. ಸೊ ಇವೆರಡರ ನಡುವೆ ನಾವು ಮಲ್ಟಿಮೀಟರಿಂದ ವೋಲ್ಟೇಜ್ ಮೆಜರ್ ಮಾಡಿದಾಗ ನಮಗೆ 440 ವೋಲ್ಟ್ AC ಬರುತ್ತೆ. ಇದು ಪ್ರೈಮರಿ ಸೈಡ್. ಇದಕ್ಕೆ ನಾವು ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಇನ್ಪುಟ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಔಟ್ಪುಟ್. ಸೊ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಔಟ್ಪುಟಲ್ಲಿ ಕೊಟ್ಟಿರೋ 0, 110 ವೋಲ್ಟ್, 220, 230 ವೋಲ್ಟ್ಸ್. ನಮಗೆ ಈಗ ಬೇಕಾಗಿದ್ದು 230 ವೋಲ್ಟ್ AC ಬೇಕು. ಸೊ 0 ವೋಲ್ಟು ಮತ್ತು 230 ವೋಲ್ಟ್ ACಗೆ ನಾವು ವೈರ್ ಜೋಡಿಸೋಣ. ಸೊ ಇಲ್ಲಿ 230 ವೋಲ್ಟ್ AC ನಮಗೆ ಔಟ್ಪುಟ್ ಬರ್ತಾ ಇರುತ್ತೆ. ನಾವು ಮಲ್ಟಿಮೀಟರಿಂದ ಎರಡು ಟರ್ಮಿನಲ್ಸ್ ಮೆಜರ್ ಮಾಡಿದಾಗ 230 ವೋಲ್ಟ್ AC ಬರುತ್ತೆ. ಸೊ ಇಲ್ಲಿಂದ ನಾವು ವೈರ್ ಕನೆಕ್ಟ್ ಮಾಡಿಬಿಟ್ಟು ಒಂದು MCB ಕೊಡೋಣ. ಸೊ ಫೇಸ್ನ ತೊಗೊಂಬಂದು MCB ಕೊಟ್ಟಿದ್ದೀವಿ, 0 ವೋಲ್ಟ್ ACನ MCB ಕೊಟ್ಟಿದ್ದೀವಿ. ಬಟ್ ಇಲ್ಲಿ 0 ವೋಲ್ಟ್ AC ನೋಡಿ ನಾವು ಸೆಕೆಂಡರಿ ಸೈಡ್ನ ಗ್ರೌಂಡ್ ಮಾಡಿದ್ದೀವಿ. ಗ್ರೌಂಡ್ ಯಾಕೆ ಮಾಡಿದ್ದೀವಿ ಅಂದರೆ ನಮಗೆ ಫ್ಲೋಟಿಂಗ್ ವೋಲ್ಟೇಜ್ ಬರಬಾರ್ದು ಅಂತ. ಸೊ ಫ್ಲೋಟಿಂಗ್ ವೋಲ್ಟೇಜ್ ಅಂದರೆ ನಿಮ್ಗೇನು ಕರೆಂಟ್ ಲೋಡ್ ಹೋಗುತ್ತಲ್ಲ, ಸೊ ರಿಟರ್ನ್ ಪಾತ್ ಏನು ಬರುತ್ತಲ್ಲ, ರಿಟರ್ನ್ ಪಾತ್ ಬಂದುಬಿಟ್ಟು ವೈಂಡಿಂಗ್ ಹೋಗಬಾರ್ದು, ರಿಟರ್ನ್ ಪಾತ್ ಬಂದುಬಿಟ್ಟು ಗ್ರೌಂಡ್ಗೆ ಹೋಗಬೇಕು. ಸೊ ವೈಂಡಿಂಗ್ ಹೋಗೋದ್ರಿಂದ ವೈಂಡಿಂಗ್ ಎಲ್ಲ ಹೀಟ್ ಆಗುತ್ತೆ. ಹೀಟಾಗಿ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ರಿಟರ್ನ್ ಪಾತ್ ಏನಿದೆ ಅದು ಗ್ರೌಂಡ್ಗೆ ಹೋಗಬೇಕಂತ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಸೆಕೆಂಡ್ರಿ ಏನಿದೆ ಗ್ರೌಂಡ್ ಮಾಡಿದ್ವಿ. ಸೊ ಇಲ್ಲಿ ನೋಡಿ MCB 1 ಟರ್ಮಿನಲ್ ಆನ್ ಆಗಿದೆ. ಸೊ MCB 1 ಟರ್ಮಿನಲ್ ತನಕ ನಮಗೆ 230 ವೋಲ್ಟ್ AC ಅವೈಲೇಬಲ್ ಇದೆ.
ಸೊ ಇಲ್ಲಿ ಮೇಲ್ಗಡೆನೂ ನಮಗೆ 230 ವೋಲ್ಟ್ AC ಅವೈಲೇಬಲ್ ಇದೆ, ಯಾಕಂದರೆ ಎಮ್ ಸಿ ಬಿ ಆನ್ ಆಗಿದೆ. ಸೊ ಈ ನೆಕ್ಸ್ಟ್ ನಾವೇನು ಮಾಡೋಣ, ಇಲ್ಲಿಂದ ಸೊ ಈ ಎಮ್ ಸಿ ಬಿಯಿಂದ 230 ವೋಲ್ಟ್ AC ಎಕ್ಸ್ಟೆಂಡ್ ಮಾಡಿಬಿಟ್ಟು ಇನ್ನೊಂದು ಎಮ್ ಸಿ ಬಿ ಕೊಟ್ಟಿದ್ದೀವಿ. ಸೊ ಫೇಸ್ನು ಇಲ್ಲಿ ಕೊಟ್ಟಿದ್ದೀವಿ, ನ್ಯೂಟ್ರಲ್ ತೊಗೊಂಬಂದು ಟರ್ಮಿನಲ್ 1ಗೆ ಕೊಟ್ಟಿದ್ದೀವಿ. ಸೊ ಈ ಎಮ್ ಸಿ ಬಿನ ಆನ್ ಮಾಡಿದ್ದೀವಿ. ಈ ಎಮ್ ಸಿ ಬಿ ಆನ್ ಮಾಡಿದ್ರಿಂದ ಇಲ್ಲಿ ನಮಗೆ 230 ವೋಲ್ಟ್ AC ಸಿಗುತ್ತೆ. ಸೊ ಇದಾದ ನಂತರ ನೆಕ್ಸ್ಟು, ಸೊ ಇಲ್ಲಿಂದ ನಾವು 230 ವೋಲ್ಟ್ AC ಏನಿದೆಲ್ಲ ಇದನ್ನು ತೊಗೊಂಬಿಟ್ಟು 230 ವೋಲ್ಟ್ AC ಔಟ್ಪುಟ್ ಸ್ವಿಚ್ ಗೇರ್, ಅಂದರೆ ನಾವೇನು ಹಳೆ ಸ್ಲೈಡಲ್ಲಿ ನೋಡಿದ್ವಲ್ಲ ಯಾವ ಥರ ಎಮ್ ಸಿ ಬಿಸು, ಎಮ್ ಸಿ ಬಿಯಿಂದ ಟಿ ಬಿ ಟರ್ಮಿನಲ್ ಬಾಕ್ಸಿಂದ ಸ್ವಿಚ್ ಗೇರ್ಗೆ ಡಿಸ್ಟ್ರಿಬ್ಯೂಟ್ ಇರುತ್ತಲ್ಲ, ಸೊ ಅದು ಈ ಸರ್ಕ್ಯೂಟ್ 230 ವೋಲ್ಟ್ AC ಔಟ್ಪುಟ್ ಸ್ವಿಚ್ ಗೇರ್ಗೆ ಹೋಗುತ್ತೆ. ಸೊ ಇಲ್ಲಿಂದ ನೋಡಿ ಒಂದು ಟ್ಯಾಪ್ ಮಾಡಿದ್ದೀವಿ, ಟ್ಯಾಪ್ ಮಾಡಿಬಿಟ್ಟು ಒಂದು ಲ್ಯಾಂಪಿಗೆ ಕೊಟ್ಟಿದ್ದೀನಿ, ಇಲ್ಲಿಂದ ಫೇಸ್ ಲ್ಯಾಂಪಿಗೆ ಕೊಟ್ಟಿದ್ದೀನಿ, ಇಲ್ಲ ನ್ಯೂಟ್ರಲ್ ಲ್ಯಾಂಪಿಗೆ ಕೊಟ್ಟಿದ್ದೀನಿ. ಸೊ ಈ ಲ್ಯಾಂಪ್ ಅವಾಗ ಆನ್ ಆಗುತ್ತೆ, ಯಾವಾಗ ಈ ಸಪ್ಲೈ ಎಮ್ ಸಿ ಬಿ ಆನ್ ಆಗುತ್ತಲ್ಲ ಈ ಲ್ಯಾಂಪ್ ಆನ್ ಆಗುತ್ತೆ. ಈ ಲ್ಯಾಂಪಿನ ಇಂಡಿಕೇಶನ್ ಬಂದುಬಿಟ್ಟು 230 ವೋಲ್ಟ್ AC ಅವೈಲೇಬಲ್, ಅಂದರೆ ಯೂಸರ್ ಗೊತ್ತಾಗುತ್ತೆ, ಆಪರೇಟರ್ ಗೊತ್ತಾಗುತ್ತೆ ಇಲ್ಲಿ 230 ವೋಲ್ಟ್ AC ಅವೈಲೇಬಲ್ ಇದೆ ಅಂತ. ಅದೇ ಥರ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಆನ್ ಆಗಿದೆ ಅಂತ ಒಂದು ಲ್ಯಾಂಪ್ ಇದೆಯಲ್ಲ, ಆ ಲ್ಯಾಂಪ್ ಆನ್ ಆಗೋಕ್ಕೂ ನಮಗೊಂದು ಸರ್ಕ್ಯೂಟ್ ಬೇಕಾಗುತ್ತೆ. ಸೊ ಅದು ಸರ್ಕ್ಯೂಟ್ ಆನ್ ಆಗೋಕ್ಕೆ ಈ ಎಮ್ ಸಿ ಬಿ ಒಂದಿಂದನೇ ನಾವು ಔಟ್ಪುಟ್ ಕೊಡ್ತೀನಿ, ಟ್ಯಾಪಿಂಗ್ ಮಾಡಿದ್ದೀನಿ. ಈ ಎಮ್ ಸಿ ಬಿ ಒಂದು ಟ್ಯಾಪಿಂಗ್ ಮಾಡಿಬಿಟ್ಟು ಇಲ್ಲಿ ಒಂದು ಫ್ಯೂಸಿಗೆ ಕೊಟ್ಟಿದ್ದೀನಿ ವೈರು. ಸೊ ಈ ವೈರ್ ತೊಗೊಂಡ್ಬಂದು ಕಂಟ್ರೋಲ್ ಒಂದು ಲ್ಯಾಂಪ್ ಇಂಡಿಕೇಶನ್ ಲ್ಯಾಂಪಿಗೆ ಕೊಟ್ಟಿದ್ದೀನಿ. ಸೊ ನ್ಯೂಟ್ರಲ್ ಡೈರೆಕ್ಟಾಗಿ ಇಂಡಿಕೇಶನ್ ಲ್ಯಾಂಪಿಗೆ ಕನೆಕ್ಟ್ ಆಗಿದೆ. ಸೊ ಇದೇನಾಗಿದೆ, ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಆನ್ ಇಂಡಿಕೇಶನ್, ಈ ಲ್ಯಾಂಪ್ ಆನ್ ಆಗಿದೆ. ಸೊ ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳೋದೇನೆಂದರೆ ಇಲ್ಲಿ ಒಂದು ಫ್ಯೂಸ್ ಇದೆ, 2 ಎಮ್ ಸಿ ಬಿ ಇದೆ. ಸೊ ಇವೆಲ್ಲ ಎದಕ್ಕೆ ಕೊಟ್ಟಿದ್ದೀವಪ್ಪ, ಡೈರೆಕ್ಟಾಗಿ ಕೊಟ್ಬಿಡ್ಬೋದಿಲ್ಲ 230 ವೋಲ್ಟ್ AC ಅಂದರೆ. ಯಾಕೆ ಕೊಟ್ಟಿಲ್ಲ ಅಂತಂದರೆ ಈ ಇಂಡಿಕೇಶನ್ ಲ್ಯಾಂಪ್ ಏನಿದೆಯಲ್ಲ, ಇಂಡಿಕೇಶನ್ ಲ್ಯಾಂಪಲ್ಲಿ ಶಾರ್ಟ್ ಆಯಿತು, ಏನಾದರೂ ಫಾಲ್ಟ್ ಆಯಿತು ಅಂದರೆ ಈ ಫ್ಯೂಸು ಕೆಟ್ಟೋಗ್ಬಿಡುತ್ತೆ, ಅಂದರೆ ಈ ಫ್ಯೂಸು ನಿಮ್ಮ ಸರ್ವಿಸ್ಗೆ ಬರೋಲ್ಲ. ಈ ಫ್ಯೂಸ್ ಸರ್ವಿಸಿಗೆ ಬಂದಮೇಲೆ ಫಾಲ್ಟ್ ಎಕ್ಸ್ಟೆಂಡ್ ಆಗಿ ನಿಮ್ಗೆ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ಗೆ ಹೋಗಲ್ಲ. ಸೊ ಅದಕ್ಕೋಸ್ಕರ ಈ ಫ್ಯೂಸ್ನ ಪ್ರೊಟೆಕ್ಷನ್ ಪರ್ಪಸ್ ಕೊಟ್ಟಿರೋದು. ಅಕಸ್ಮಾತ್ ಈ ಫ್ಯೂಸ್ ಏನಾದರೂ ಫೇಲ್ ಆಗಿಲ್ಲ ಅಂತಂದರೆ ಈ ಎಮ್ ಸಿ ಬಿ ಟ್ರಿಪ್ ಆಗಿಬಿಡುತ್ತೆ, ಶಾರ್ಟ್ ಸರ್ಕ್ಯೂಟ್ ಮೇಲೆ ಈ ಎಮ್ ಸಿ ಬಿ ಟ್ರಿಪ್ ಆಗಿಬಿಡುತ್ತೆ. ಅದರಿಂದ ಏನಾಗುತ್ತೆ, ನಿಮ್ಮ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಹಾಳಾಗೋದು ತಪ್ಪುತ್ತೆ. ಸೊ ಇಲ್ಲಿ ನೋಡಿ ಇಲ್ಲೊಂದು ಎಮ್ ಸಿ ಬಿ ಕೊಡ್ತೀವಿ, ಈ ಕಡೆ ಏನಾದರೂ ಫಾಲ್ಟ್ ಇದ್ದರೆ ಅಥವಾ ಈ 230 ವೋಲ್ಟ್ AC ಲ್ಯಾಂಪಲ್ಲಿ ಏನಾದರೂ ಫಾಲ್ಟ್ ಇದೆ, ಸರ್ಕ್ಯೂಟಲ್ಲಿ ಫಾಲ್ಟ್ ಇದ್ದರೆ, ಸೊ ಈ ಎಮ್ ಸಿ ಬಿ ಆಫ್ ಆಗಿಬಿಡುತ್ತೆ. ಆಫ್ ಆದ ತಕ್ಷಣ ನಿಮ್ಗೆ ಏನಾದರೂ ಫಾಲ್ಟ್ ಇದ್ದರೆ ಅದು ಎಕ್ಸ್ಟೆಂಡ್ ಆಗಿ ನಿಮ್ಮ ಕಂಟ್ರೋಲ್ ಟ್ರಾನ್ಸ್ಫರ್ ಮೇನ್ಸ್ ತನಕ ಹೋಗಿ ಟ್ರಿಪ್ ಆಗೋದಿಲ್ಲ. ಓಕೆನಾ. ಸೊ ಇದಕ್ಕೋಸ್ಕರ ಈ ಐಸೋಲೇಷನ್ ಮಾಡೋಕ್ಕೆ ಪರ್ಪೋಸೇ ನಾವು ಈ 2 ಎಮ್ ಸಿ ಬಿ ಮತ್ತು ಒಂದು ಕಂಟ್ರೋಲ್ ಫ್ಯೂಸ್ನ ಈ ಸರ್ಕ್ಯೂಟಲ್ಲಿ ಕೊಟ್ಟಿರೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ.